ಈಗ PCR ಅಂತ ಹೇಳಿದ್ರು ನಮ್ಮ ಧನುಷ್, ಯಾಕೆ ಮಾಡಲಿಲ್ಲ PCR ನ? ಅಲ್ಲೋಗಿ ಧರಣಿನೇ ಕುತ್ಕೋಬೇಕಾಗಿತ್ತ? ಮೆಥಡ್ cannot be dictated by the ruling party. Silence got an opportunity to do something good. That is the method. Since he has the connection with Rahul Gandhi, ಅವರು ಅಲ್ಲೋಗಿ ಮಾಡ್ಬೇಕಲ್ಲ. Sir, a lawyer, you should have better temperament. Please calm down. That's why I am telling lawyer, you should have better temperament. BJP, please. ಆರಾಮಾಗಿರ್ಬೇಕು. ಮಾತಾಡಿ. Don't talk between yourselves. You are not here. ನಾಗರಾಜ್ ಅವ್ರಿಗೆ ಪೂರ್ತಿ ಸಮಯ ಇನ್ನೊಂದ್ಸರಿ ಕೊಡಿ, ನನ್ನ ವಿಷಯ. ರವಿ ಸರ್ ಹೇಳಿ. ಈಗ ವಿದ್ಯಾರ್ಥಿಗಳಿಗೆ ಒಳ್ಳೆಯದನ್ನೇ ಮಾಡಬೇಕು ಅಂತಾದರೆ ಕೆಲವು ಸರಿ ಬೀದಿ ರಂಪಾಟ ಮಾಡೋದನ್ನು ಕೈ ಬಿಡಬೇಕು. ಉದಾಹರಣೆಗೆ ನೀವು ಒಳ್ಳೇದು ಮಾಡಬೇಕು ಅಂತ ಇದ್ರೆ PCR ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಒಂದೇದು, ಈ ಬೀದಿ ರಂಪಾಟ ಮಾಡಬೇಕಾಗಿತ್ತಾ? ಒಬ್ಬ ಮುತ್ಸದ್ದಿ ರಾಜಕಾರಣಿ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಮನೆ ಒಳಗಡೆ ಇದ್ದುಕೊಂಡು ಓದೋದಕ್ಕೆ ಎಂಕರೇಜ್ ಮಾಡಬೇಕು, ಬೀದಿಗಿಳಿದಂಗೆ ನೀವು ಭವಿಷ್ಯ ನೋಡ್ಕೊಳ್ಳಿ ಅಂತ ಹೇಳಬೇಕು. ಹಂಗಾದ್ರೆ ಹೋರಾಟ ಮಾಡಬಾರ್ದ? ಮಾಡಬೇಕು. ಯಾವ ರೀತಿ ಹೋರಾಟ ಮಾಡಬೇಕು? ಕನ್ಸ್ಟ್ರಕ್ಟಿವ್ ಎಜುಟೇಷನ್ ಮಾಡಬೇಕು. ನಾನು ನೂರಾರು ಹೋರಾಟಗಳನ್ನ ಮಾಡಿದ್ದೀನಿ. ನೀವು ಇಡೀ ರಾಜ್ಯಾದ್ಯಂತ ಅಂದರೆ ನಾನು ರವಿಕುಮಾರ್ ದೊಡ್ಡವರಂತ ಹೇಳ್ತಾ ಇಲ್ಲ, ನೂರಾರು ಹೋರಾಟ ಮಾಡಿದ್ದೀನಿ. ಸಾವಿರಾರು ಜನ, ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋರಾಟ ಮಾಡಿದ್ದೀವಿ. ಆದರೆ ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸನ ಮಾಡಬಾರ್ದು. ಇವರೇನು ಮಾಡಿದರು? ವಿದ್ಯಾರ್ಥಿಗಳ ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಉದಾಹರಣೆಗೆ ಹೇಳ್ತೀನಿ ನಾನು, ಏನೇನು ಘೋಷಣೆ ಕೂಗಿದಾರಲ್ಲಿ, ಏನೇನು ಘೋಷಣೆ ಕೂಗಿದ್ದಾರೆ? ಏನು ಭಾರತ್ ತೇರೆ ತುಕಡೆ ಹೋಂಗೆ, ಹಿಂಸಾ ಅಲ್ಲ, ಹಿಂಸಾ ಅಲ್ಲ. ಆಮೇಲೆ ಏನೇನು ಹಾಡುಗಳನ್ನು ಕಟ್ಟಿದ್ರು, ಆಯ್ತಾ? ಎರಡನೇದು, ಈಗ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ? ವಿದ್ಯಾರ್ಥಿಗಳಿದ್ದೀರಿ, ಭವಿಷ್ಯವನ್ನು ನೋಡ್ಕೊಳ್ಳಿ ಅಂತ ಹೇಳಿ. ಇವ್ರು ಏನು ಮಾಡ್ತಾ ಇದ್ದಾರೆ? ವಿದ್ಯಾರ್ಥಿಗಳು ಅಲ್ಲದೆ ಇರ್ತಕ್ಕಂಥ ಸಾವಿರಾರು ಜನ ಯುವಕರನ್ನ ತೆಗೆದುಕೊಂಡು ಬಂದು ದೊಂಬಿ ನಿರ್ಮಾಣ ಮಾಡ್ತಕ್ಕಂಥ, ಅಶಾಂತಿ ನಿರ್ಮಾಣ ಮಾಡ್ತಕ್ಕಂಥ, ಆಮೇಲೆ ಏನು ಪೊಲೀಸರ ಮೇಲೆ ಎಷ್ಟು ಹಲ್ಲೆ, ಕಾರ್ಗಳ ಮೇಲೆ ಎಷ್ಟು ಹಲ್ಲೆ, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಆಮೇಲೆ ಇವತ್ತು ವಿದ್ಯಾರ್ಥಿಗಳು ರಿಯಲೈಸೇಷನ್ ಮಾಡ್ಕೊಳ್ದೆ ಹೋಗ್ಬಿಟ್ರೆ, ಯಾರೇನು ಅಂತ ಅರ್ಥ ಮಾಡ್ಕೊಳ್ದೆ ಹೋಗ್ಬಿಟ್ರೆ, CJP ಉದ್ದೇಶ ಏನು, ಇವತ್ತು ರಾಹುಲ್ ಗಾಂಧಿ ಅವರ ಉದ್ದೇಶ ಏನು, ಪ್ರಿಯಾಂಕಾ ವಾಡ್ರಾ ಅವರ ಉದ್ದೇಶ ಏನು, ಆಮೇಲೆ ಏನು ದೀಪಕ್ ಉದ್ದೇಶ ಏನು, ದೀಪ್ಕೆ ಅವ್ರ ಉದ್ದೇಶ ಏನು, ಅವ್ರು ಯಾವ ಜೊತೆನಲ್ಲಿ ಏನೋ ಇನ್ಕ್ಲಿನೇಷನ್ ಅನ್ನು ಇಟ್ಕೊಂಡಿದ್ದಾರೆ, ಯಾವ ಪೊಲಿಟಿಕಲ್ ಪಾರ್ಟಿ ಜೊತೆನಲ್ಲಿ. ನಿಜಕ್ಕೂ ವಿದ್ಯಾರ್ಥಿಗಳು ಕೆಲಸ ಮಾಡಿ, ಆಯ್ತು, ವಿದ್ಯಾರ್ಥಿಗಳ ಕೆಲಸನೇ ಪ್ಯೂರ್ಲಿ ಮಾಡಿ. ಪೊಲಿಟಿಕಲ್ ನೀವು BJP ವಿರುದ್ಧ ಯಾಕೆ ಜಾರ್ಖಂಡ್ ಅಲ್ಲಿ ಹೋಗ್ಲಿಲ್ಲ, ಪ್ರೊಟೆಸ್ಟ್ ಮಾಡ್ಲಿಲ್ಲ? ನಾನು ಹೇಳ್ತೀನಿ, ಜಾರ್ಖಂಡ್ ಅಲ್ಲಿ ಕೊನೆಗೆ ಒಪ್ಕೊಂಡ್ರು ಮುಖ್ಯಮಂತ್ರಿಗಳಲ್ಲಿ, ಒಂದು ಸಣ್ಣ ಘಟನೆ ನಡೀಲಿಲ್ಲ, ಎಲ್ಲಂದಲ್ಲೂ ಡೊನೇಷನ್ ತೆಗೆದುಕೊಳ್ಳಲಿಲ್ಲ. 40 days ನಡೀತು ಎಜುಕೇಶನ್. ದೇರ್ ಇಸ್ ನೋ ಸಿಂಗಲ್ ಡಿಸ್ಟರ್ಬೆನ್ಸ್ ಇನ್ ಜಾರ್ಖಂಡ್. ಇದಕ್ಕೆ ರಾಹುಲ್ ಗಾಂಧಿ ಅವ್ರ ಪ್ರತಿಕ್ರಿಯೆ ಏನು? 0. ಅಂದ್ರೆ ನೀವು ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡ್ತೀರಾ. ಕರ್ನಾಟಕದಲ್ಲಿ ಸಮಸ್ಯೆಗಳೇ ಇಲ್ವಾ? ಸರ್, ಶಿಕ್ಷಣದ ಬಗ್ಗೆ ನಡೀತಾ ಇದೆ. 79,000 ಜನ ಟೀಚರ್ಸ್ ಇಲ್ಲ ಸ್ಕೂಲ್ಗಳಲ್ಲಿ. ರಿಸಲ್ಟ್ ಏನ್ ಮಾತಾಡ್ತಾರೆ? KPSC ನಲ್ಲಿ 80 ಲಕ್ಷ ರೂಪಾಯಿ ಒಂದು ಹುದ್ದೆಗೆ. KPSC ಬಂದು ರವಿ ಸರ್, 1 minute. ಅಲ್ಲ ಈಗ ಇಷ್ಟೆಲ್ಲ ಆಯ್ತು. ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ, ಅರ್ಥ ಆಗಬೇಕು ಜನಕ್ಕೆ. ದೀಪಕ್ ಅವರ ಡಬಲ್ ಸ್ಟ್ಯಾಂಡರ್ಡ್, ರಾಹುಲ್ ಗಾಂಧಿ ಡಬಲ್ ಸ್ಟ್ಯಾಂಡರ್ಡ್. ದೇಶದ ರಾಹುಲ್ ಗಾಂಧಿ ಇರಲಿ, ಪ್ರಿಯಾಂಕಾ ಗಾಂಧಿ ದೇಶ ದಿಕ್ ತಪ್ಪಿಸಲ್ಲ. ಆದ್ರೆ ಇಷ್ಟೆಲ್ಲ ಅದನ್ನೇ 3ನೇ ಸತಿ ಹೇಳ್ತಿದ್ರಿ, ಪ್ಲೀಸ್.